ಕರ್ನಾಟಕ ರಾಜ್ಯದ ಭೋವಿ ಸಮುದಾಯದ ಕುಲಗುರುಗಳಾದಂಥ ಜಗದ್ಗುರು ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರವರ 40ನೇ ಹುಟ್ಟುಹಬ್ಬ ಮತ್ತು 17ನೇದು ಪಟ್ಟಾಭಿಷೇಕ ಮತ್ತು 28ನೇ ವರ್ಷದ್ದು ಅವ್ರಿಗೇನು ದೀಕ್ಷಾ ಮೋಕ್ಷ ದಿನ ಆಗಿತ್ತು ಅದು ಕಾರ್ಯಕ್ರಮ ಜೊತೆಗೆ ಇವೆಲ್ಲ ಕಾರ್ಯಕ್ರಮಗಳು ಗುರುಗಳ ಹೆಸರಿಗೆ ಮಾತ್ರ ನಡೀತಾ ಇದ್ದಾವೆ. ಅದಕ್ಕೆ ಗುರುಗಳ ಒಂದು ಅಪೇಕ್ಷೆ ಏನಿದೆಯಪ್ಪ ಅಂತಂದ್ರೆ, ಹ್ಯಾಂಗೆ ನಮ್ಮ ಭಾರತ ದೇಶದ ಪ್ರಪ್ರಥಮ ಪ್ರಧಾನಮಂತ್ರಿಗಳಾದ ಜವಾಹರ್ಲಾಲ್ ನೆಹರು ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕಾದ್ರೆ ಅವ್ರು ಏನು ಮಾಡಿದರು, ಮಕ್ಕಳ ದಿನಾಚರಣೆಯನ್ನಾಗಿ ಆಚರಣೆ ಮಾಡಿದ್ರು. ಮತ್ತು ಇನ್ನೋರ್ವ ನಮ್ಮ ಡಾಕ್ಟರ್ ರಾಧಾಕೃಷ್ಣ ಅವರು ಕೂಡ ಅವರು ಏನು ಮಾಡಿದರು, ನನ್ನ ದಿನಾಚರಣೆ ಮಾಡೋದಕ್ಕಿಂತ ಶಿಕ್ಷಕರ ದಿನಾಚರಣೆ ಮಾಡಬೇಕು ಅನ್ನುವಂಥ ಒಂದು ಅರ್ಥದಲ್ಲಿ ನಮ್ಮ ಗುರುಗಳು ಕೂಡ ಮೂರ್ತಿ ಚಿಕ್ಕದಿದ್ದರೂ ಕೂಡ ಕೀರ್ತಿ ದೊಡ್ಡದು, ಮಹಾಭಕ್ತಿ ಭಂಡಾರಿ ನಮ್ಮೊಂದು ಸಮುದಾಯಕ್ಕೆ ಅಂತ ಮಹಾತ್ಮರು ನಮ್ಗೆ ಸಿಕ್ಕಿದ್ದು ನಮ್ಮ ಭೋವಿ ಸಮಾಜದ ಪುಣ್ಯನೇ ಅನ್ಬೋದು. ಹಾಗಾಗಿ ಈಗ ಅವರ ಒಂದು ಜನ್ಮೋತ್ಸವದ ನಿಮಿತ್ತವಾಗಿ ಅರ್ಥಾರ್ಥ ಭೋವಿ ಸಮುದಾಯದ ಒಡ್ಡರ ಜನೋತ್ಸವ ಕಾರ್ಯಕ್ರಮ, ಈ ಕಾರ್ಯಕ್ರಮವನ್ನು ದಿನಾಂಕ 19 ಇದೇ ಜುಲೈ ತಿಂಗಳಲ್ಲಿ 2026ರಂದು ಚಿತ್ರದುರ್ಗದಲ್ಲಿ ಆಚರಣೆ ಮಾಡ್ತಾಯಿದ್ವಿ. ಈ ಚಿತ್ರದುರ್ಗದಲ್ಲಿ ಪ್ರತಿ ವರ್ಷ ಕೂಡ ಆಚರಣೆ ಮಾಡದಂತೆ ಈ ವರ್ಷ ಕೂಡ ಆಚರಣೆ ಮಾಡ್ತಾ ಇದ್ದೇವೆ. ಮತ್ತು ವಿಶೇಷ ಏನಪ್ಪ ಅಂತಂದ್ರೆ, ಈ ಬಾರಿ ನಮ್ಮ ಕರ್ನಾಟಕ ರಾಜ್ಯದ ಒಂದು ಘನ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಬದಲಾವಣೆ ಆಗಿದೆ. ಹಿಂದಿದ್ದವೆಲ್ಲ ಮುಖ್ಯಮಂತ್ರಿಗಳು ಸುಮಾರು ಸಲ ನಾವು ಕರೆಸಿದ್ದೀವಿ, ಅವರಿಗೆ ನಮ್ಮ ಜನರು ಎಲ್ಲ ಪರಿಚಯ ಆಯಿತು. ನಮ್ಮ ಸಮುದಾಯಗಳಿಗೆ ಸಾಕಷ್ಟು ಸಹಾಯ ಸಹಕಾರ ಅಭಿವೃದ್ಧಿ ನಿಗಮಗಳು ಕೂಡ ನಮ್ಗೆ ಆಗಿದ್ದಾವೆ. ಕಲ್ಯಾಣ ಕಾರ್ಯಕ್ರಮಗಳು ಸಾಕಷ್ಟು ಅನುದಾನ ಕೊಟ್ಟಿದ್ದರು. ಈಗ ಹೊಸದಾಗಿ ಬಂದಂಥ ನಮ್ಮ ನಾಡಿನ ದೊರೆಗಳಾದಂಥ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರನ್ನು ಕರೆಸಿ, ಮತ್ತು ಅದೇ ರೀತಿ ಉಪಮುಖ್ಯಮಂತ್ರಿಗಳಾದ ನಮ್ಮ ದಲಿತ ನಾಯಕರು ಮತ್ತಪ್ಪ ನಮ್ಮ ಹಿತೈಷಿಗಳು ಸಮಾಜ ಕಲ್ಯಾಣದ ಬಗ್ಗೆ ಬಹಳ ಮುತುವರ್ಜಿ ವಹಿಸ್ತಕ್ಕಂಥವ್ರು ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಎಲ್ಲ ಪಕ್ಷದ ನಮ್ಮ ನಾಯಕರು, ನಾವು ಪಕ್ಷಾತೀತವಾಗಿ ನಮ್ಮ ಸಮುದಾಯ ಹೇಳ್ಕೊಳ್ತಕ್ಕಂಥದ್ದು ಯಾವ ಪಕ್ಷಕ್ಕೆ ಅಂಟ್ಕೊಂಡಂಥದ್ದು ಜನಾಂಗ ನಾವಲ್ಲ, ನಮಗೆ ಎಲ್ಲರೂ ಬೇಕು. ಅದಕ್ಕಾಗಿ ಎಲ್ಲ ಒಂದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ನಾಯಕರು ಕೂಡ ಆ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ. ಅದಕ್ಕಾಗಿ ನಾವು ಸುಮಾರು ನಮ್ಮ ಜಿಲ್ಲಾ 31 ಜಿಲ್ಲೆಯಿಂದ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜನ ಅಲ್ಲಿ ಭಾಗವಹಿಸಿ, ನಮ್ಮ ಒಂದು ಸಂಖ್ಯಾಬಲ ಕನಿಷ್ಠಪ್ಪ ಅಂತಂದ್ರೆ 1.5 ರಿಂದ 2 ಲಕ್ಷ ಜನ ಮಿನಿಮಮ್ ಕನಿಷ್ಠ ಸೇರ್ಬೇಕಂತೇಳಿ ಗುರುಗಳ ಕೂಡ ಆಸೆ ಇದೆ. ಮತ್ತು ನಮ್ಮದು ಕೂಡ ನಮ್ಮ ಸಮುದಾಯದ ಕೂಡ ಆಸೆ ಇದೆ. ಯಾಕಪ್ಪ ಆಸೆ ಇದೆಯಪ್ಪ ಅಂತ, ಮುಂಬರ್ತಕ್ಕಂಥ ದಿನಗಳಲ್ಲಿ ಈಗ ರಾಜಕೀಯವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ಈ ಕಲ್ಯಾಣ ಕಾರ್ಯಕ್ರಮಗಳಾಗಿರ್ಬೋದು, ಯಾವುದೇ ನಿರ್ಧಾರ ಮಾಡ್ತಾರಪ್ಪ ಅಂತಂದ್ರೆ ಈ ಜನಗಳು ಎಷ್ಟಿದ್ದಾರ ಅಂತಕ್ಕಂಥದ್ದು ಎಲ್ಲ ರಾಜಕೀಯ ವ್ಯಕ್ತಿಗಳ ಸರ್ಕಾರದಲ್ಲಿ ಇದು ಒಂದು ಧೋರಣೆ ಆಗಿದೆ. ಅದಕ್ಕಾಗಿ ನಮ್ಮದೇನು ಇಷ್ಟ ಇದೆಯಪ್ಪ ಅಂತಂದ್ರೆ, ನಮ್ಮ ಜನನೂ ನಾವಿದ್ದೀವಿ, ನಾವು ಅಮಾಯಕರು, ಅಲೆಮಾರಿಗಳು, ಶ್ರಮಜೀವಿಗಳು, ನಾವು ಕನಿಷ್ಠ 2 ಲಕ್ಷ ಜನ ಸೇರಿ ನಾವು ನಾಡಿನ ದೊರೆಗಳ ಡಿ.ಕೆ. ಶಿವಕುಮಾರ್ ಮತ್ತು ವಿವಿಧ ಪಕ್ಷದ ಎಲ್ಲ ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ಮುಖಂಡರಲ್ಲಿ ನಮ್ಮ ಜನ ಪ್ರದರ್ಶನ ಮಾಡಿದ್ದೇವೆ. ಆದರೆ ನಮಗೆ ಬರ್ತಕ್ಕಂಥ ಒಂದು ಅನುದಾನ, ಕಲ್ಯಾಣ ಕಾರ್ಯಕ್ರಮಗಳು, ಯೋಜನೆಗಳು ರೂಪಿಸಿಕೊಂಡು ನಮ್ಮೊಂದು ಆರ್ಥಿಕ ಸಾಮಾಜಿಕ ಶೈಕ್ಷಣದ ಅಭಿವೃದ್ಧಿ ಆಗಲಿಕ್ಕೆ ಅನುಕೂಲ ಆಗ್ತದೆ ಅಂತ ತಿಳ್ಕೊಂಡು ನಾವು ಇದು ಜನೋತ್ಸವ ಮತ್ತು ನಮ್ಮ ಸಮುದಾಯದ ಜಾತ್ರೋತ್ಸವ ಟಾಪ್ ನಾವು ಆಚರಣೆ ಮಾಡಬೇಕಾಗ್ಯದ. ಅದಕ್ಕಾಗಿ ನಮ್ಮದು ವಿನಂತಿ ತಮ್ಮ ಪ್ರಕಾರಪ್ಪ ಅಂತ ತಮ್ಮ ಮುಖಾಂತರ ನಮ್ಮ ಜನರಲ್ಲಿ ಪ್ರತಿಯೊಂದು ಮನೆಯಿಂದ ಒಬ್ಬರು ಕನಿಷ್ಠ ಬರಬೇಕನ್ನೋಂಥ ನಮ್ಮದೊಂದು ಗುರುಗಳದ ಒಂದು ಆದೇಶ ಇದೆ. ಅವರ ಪ್ರಕಾರ ನಮ್ಮದು ಕೂಡ ವಿನಂತಿ ಇದೆ. ನಮ್ಮ ಸಮುದಾಯಕ್ಕೆ ಭೋವಿ ಒಡ್ಡರ ಸಮುದಾಯದ ಎಲ್ಲ ಪ್ರಮುಖರು, ಪದಾಧಿಕಾರಿಗಳು, ವಿವಿಧ ಸಂಘಟನೆಗಳಿರ್ಬೋದು, ವಿವಿಧ ಗ್ರಾಮಗಳಿರ್ಬೋದು, ವಿವಿಧ ಪ್ರದೇಶಗಳಿಂದ ಎಲ್ಲರೂ ಕನಿಷ್ಠ 2 ಲಕ್ಷ ಜನ ಅಲ್ಲಿಗೆ ಭಾಗವಹಿಸಬೇಕು ಅಂಥೇಳಿ ಎಲ್ಲರದ್ದು ನಮ್ಮ ಬೇಡಿಕೆ ಇದೆ. ಅದಕ್ಕೂ ಕೂಡ ತಮ್ಮಲ್ಲಿ ಈ ನಡೀತಕ್ಕಂಥ ಅಲ್ಲಿ ವಧುವರರ ಸಮಾವೇಶ ಕೂಡ ಇದೆ, ರಕ್ತದಾನ ಶಿಬಿರ ಕೂಡ ಇದೆ. ಇವೆಲ್ಲ ಜನೋತ್ಸವದ ಜೊತೆಗೆ ಆ ಕಾರ್ಯಕ್ರಮಗಳು ಜನಕಲ್ಯಾಣ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ರಕ್ತದಾನ ಅಂದ್ರೆ ಒಬ್ಬರಿಗೆ ಜೀವ ತುಂಬತಕ್ಕಂಥ ಕೆಲಸ ಅದ. ಇಂಥ ನಮ್ಮ ಮಹಾತ್ಮರು, ನಮ್ಮ ಗುರುಗಳು ಅದು ಕೂಡ ಅದರಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾವೆಲ್ಲ ಭೋವಿ ಸಮಾಜದವರು ಅಲ್ಲಿ ಭಾಗವಹಿಸ್ಬೇಕಂತೇಳಿ ಇವತ್ತು ನಾವು ಈ ಒಂದು ಯಾದಗಿರಿ ಜಿಲ್ಲೆಗೆ ಆಗಮಿಸಿ ನಮ್ಮ ಸಮಾಜದವರಿಗೆ ವಿನಂತಿ ಮಾಡೋದ್ರ ಜೊತೆಗೆ ತಮ್ಮಲ್ಲಿ ಕೂಡ ವಿಶೇಷವಾಗಿ ನಾವು ಪತ್ರಿಕಾ ವರ್ಗದವರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಪ್ಪ ಅಂತಂದ್ರೆ, ತಾವು ಈ ನಮ್ಮ ಮುಗ್ಧ ಭೋವಿ ಸಮುದಾಯಕ್ಕೆ ಒಂದು ಸ್ವಲ್ಪ ಹೆಚ್ಚಿಗೆ ಒತ್ತು ಕೊಟ್ಟು ಪ್ರಚಾರ ತಮ್ಮಿಂದ ಆಗಲಿ, ತಮ್ಮಿಂದ ನಮಗೂ ಒಂದು ಸಹಾಯ ಸಹಕಾರ ಆಗಲಿ ಅಂತ ತಿಳ್ಕೊಂಡು ತಮ್ಮೆಲ್ಲರಿಗೆ ವಂದಿಸಿ ಈ ಪತ್ರಿಕಾಗೋಷ್ಠಿಯಲ್ಲಿ ತಮಗೂ ವಿನಂತಿ ಮಾಡ್ಕೊಳ್ತಾರೆ.